ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಾಮೈದುನ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರುಟೀನ್ ಆಗಿ ಇಡಿ ದಾಳಿ ನಡೆದಿರಬಹುದು ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ದಾಳಿ ನಡೆದಿದೆ ಅನ್ನೋದು ಗೊತ್ತಿಲ್ಲ, ಬಟ್ ರುಟೀನ್ ಆಗಿ ನಡೆದಿರಬಹುದೇನೋ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಈ ವೈ ಮಂಜುನಾಥ್ ಏನಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಗಂಡ. ಪೊಲಿಟಿಕಲ್ ಟಾರ್ಗೆಟ್ಗಾಗಿ ದಾಳಿ ನಡೆದಿರಬಹುದೇನೋ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಂಪೂರ್ಣ ಮಾಹಿತಿ ಬರುವವರೆಗೂ ಕೂಡ ಏನು ಹೇಳೋದಕ್ಕೆ ಬರೋದಿಲ್ಲ. ವಿವರ ಗೊತ್ತಾಗಬೇಕು ಅಂದ್ರೆ ನಾಳೆವರೆಗೂ ಕಾದು ನೋಡೋಣ. ಆರೋಗ್ಯರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೂ ಅಷ್ಟಾಗಿ ಮಾಹಿತಿ ಇಲ್ಲ, ರುಟೀನ್ ಪ್ರಕಾರ ದಾಳಿ ನಡೆದಿರಬಹುದೇನೋ ಅಥವಾ ಈಗೇನ್ ಮಾಹಿತಿ ಸಿಗ್ತಾ ಇದೆಯಲ್ಲ ಅಷ್ಟೇ ನಂಗೆ ಗೊತ್ತಿರೋದು. ಇನ್ನೂ ಮಾಹಿತಿ ಗೊತ್ತಾಗಬೇಕಂದ್ರೆ ನಾಳೆವರೆಗೂ ವೇಟ್ ಮಾಡಬೇಕು. ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದಾರೆ ನಮಗೂ ಗೊತ್ತಿಲ್ಲ, ಅದು ಹೊರಗೆ ಬಂದ್ಮ್ಯಾಗ ಗೊತ್ತಾಗ್ತದೆ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟ. ಈಗ ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್. ನಮಗ ಅದಕ್ಕೆ ಹೇಳಲಿಕ್ಕೆ ಜಾರಕಿಹೊಳಿ ಕುಟುಂಬದ ಈ ಕಡೆ ನಿಮ್ ಬಾಮೈದ ಬೇರೆ ಸರ್ ಅವರು ಇರ್ಬೋದು, ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕೆ ಆಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದಾರೆ, ಅವ್ರು ಏನ್ ಕೇಳಿದಾರೆ ದಾಖಲೆ ಏನು ಅವ್ರು ಕೊಡಬೇಕು. ಮತ್ತೆ ನಾಳೆ ಮಟ್ಟ ವೇಟ್ ಮಾಡೋಣ, ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವ್ದಾವ್ದು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿವಿಯಲ್ಲಿ ಬರ್ತಾರೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಈಗ ಹೆಂಗ್ ಹೇಳತ್ತಿಲ್ಲ, ನಾಳೆ ಬೇಕು. ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗ, ನೀವು ಇವತ್ತು ಗೊತ್ತಾಗಲ್ಲ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಾವಿರಾರು ದಾಳಿಗಳಾಗಿವೆ, ಆದ್ರೆ ಅಪರಾಧ ಸಾಬೀತಾಗಿ ಶಿಕ್ಷೆಗಳಾಗಿದ್ದು ತೀರಾ ಕಡಿಮೆ. ನಮ್ಮೇಲೂ ಕೂಡ ಮುಂದೆ ದಾಳಿಗಳು ಆಗಬಹುದು. ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ವರ್ತಿಸ್ತಾ ಇವೆ. ಯಾವಾಗ ಬೇಕಾದ್ರೂ ನಮ್ಮೇಲೂ ಚೂ ಬಿಡ್ತಾರೆ. ನಮ್ಮೇಲೂ ಇವತ್ತಲ್ಲ ನಾಳೆ ದಾಳಿ ಆಗಬಹುದು. ಐಟಿ ಇಡಿ ದಾಳಿ ಅಂತಲ್ಲ, ನಮ್ಮೇಲೆ ಏನ್ ಬೇಕಾದ್ರೂ ಆಗಬಹುದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಈ ಇಡಿ ದಾಳಿಗಳೇನ್ ಹೊಸ್ತಲ್ಲ, ಆದ್ರೆ ಪ್ರಕರಣಗಳು ಸಾಬೀತಾಗಿ ಶಿಕ್ಷೆ ಆಗಿರೋ ತೀರಾ ಕಡಿಮೆ. ಸಾಕಷ್ಟು ದಾಳಿಗಳಾಗುತ್ತೆ, ಅದೇ ರೀತಿ ಇದು ಕೂಡ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲಾನು ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. ಐಟಿ, ಇಡಿ, CBI ಇವೆಲ್ಲಾನು ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಚೂ ಬಿಡ್ತಾರೆ. ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನ ಎಷ್ಟು ದಿನ ಬಿಟ್ಟಿದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲಾನು ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. ಐಟಿ, ಇಡಿ, CBI ಇವೆಲ್ಲಾನು ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಚೂ ಬಿಡ್ತಾರೆ.